ಸಂಶೋಧನೆಯಲ್ಲಿ ಧ್ಯಾನ ಯಾವ ಹಂತದ್ದು? ಧ್ಯಾನ ಧ್ಯಾತೃ ಧ್ಯೇಯ ರೂಪ ಧರ್ಮಾಧರ್ಮ ವಿವರ್ಜಿತ ಲಲಿತಾ ಸಹಸ್ರನಾಮದಲ್ಲಿ ಧರ್ಮ ಅಧರ್ಮದ ಬಗ್ಗೆ ಹೇಳುವಾಗ ಅಧಿಧರ್ಮವನ್ನೇ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಅಂದರೆ ಅರ್ಥ ಧ್ಯಾನ ನಮ್ಮ ಸ್ವರೂಪ ಅಂತ ಹೇಳ್ತಾ ಬರ್ತಿದ್ದೀನಿ. ಮೊದಲನೇ ಹಂತವು ಧ್ಯಾನವೇ, ಕೊನೆಯ ಹಂತವು ಧ್ಯಾನವೇ. ನಾವು ಯಾವಾಗ ಸ್ವಲ್ಪ ನಾವು ಓಡ್ತಾ ಇರೋದು ಮಾಯಿನಲ್ಲಿ ಓಡ್ತಾ ಇರ್ತೀವಿ, ರಶ್ ಅಂತ ಹೇಳ್ತೀವಿ. ನಮ್ಗೆ ಆ ಕಡೆ ಈ ಕಡೆ ನೋಡೋಕ್ಕೆ ಪುರ್ಸೋತಿಲ್ಲ, ಏನನ್ನೂ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಗೆ ಇದಾಗ್ಬಿಡ್ಬೇಕು, ಹೀಗಾಗ್ಬಿಡ್ಬೇಕು, ಇದಾಗ್ಬಿಡ್ಬೇಕು ಅಂತ. ಸ್ವಲ್ಪ ಹೊತ್ತು ನಿಲ್ಲೋದೇ ಧ್ಯಾನ. ಸ್ಟಾಪ್, ನಿಂತು ಜಸ್ಟ್ ಗಿವ್ ಎ ಸ್ಪೇಸ್, ಪಾಸ್, ಸ್ವಲ್ಪ ಜಾಗ ಬಿಡಿ, ನೋಡ್ಕೊಳ್ಳಿ ನಿಮ್ಮನ್ನು. ನಿಮ್ಮಿಂದ ನೀವು ಹೊರಗೆ ಬಂದು ನಿಮ್ಮನ್ನೇ ನೋಡ್ಕೊಳ್ಳಿ. ನೋಡಿಕೊಂಡಾಗ ಅರಿವಾಗತ್ತೆ ನಿಮಗೆ ಅರಿವಾಗೋದೇ ಧ್ಯಾನದ ಪ್ರಥಮ ಹಂತ. ಮನಸ್ಸು ನಿಲ್ಲೋದಿದೆಯಲ್ಲ, ಮನಸ್ಸು ನಿಲ್ಲೋದು, ಮನಸ್ಸು ವಿಶ್ರಾಂತಿಗೆ ಹೋಗೋದು, ರಿಲ್ಯಾಕ್ಸ್ ಮಾಡೋದು, ಲೆಟ್ ಗೋಯಿಂಗ್, ಥಾಟ್ಸ್ನ ಲೆಟ್ ಗೋ ಅಂತ ಬಿಡೋದು, ಇವೆಲ್ಲವೂ ಧ್ಯಾನದ ಹಂತ. ಎವ್ರಿ ಸ್ಟೆಪ್ ಈಸ್ ಮೆಡಿಟೇಷನ್. ಒಂದು ಸ್ಟೆಪ್ ಪೂರ್ತಿ ಆಗದೇ ಇದ್ದರೆ ನೀವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಒಂದು ಸ್ಟೆಪ್ ತೊಗೊಂಡ್ರೆ ದಟ್ ಇಟ್ ಸೆಲ್ಫ್ ಈಸ್ ಮೆಡಿಟೇಷನ್. ಒಂದು ಸ್ಟೆಪ್ ಅಂದರೆ ಫಸ್ಟ್ ಸ್ಟೆಪ್ ಇಸ್ ದಿ ಲಾಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಕರೆಕ್ಟಾಗಿ ಇಡಬೇಕು, ಕರೆಕ್ಟ್ ಡೈರೆಕ್ಷನಲ್ಲಿ ಇಡಬೇಕು, ಸರಿಯಾಗಿ ನಂಬಿ ಇಡಬೇಕು, ಟ್ರಸ್ಟ್ ಇರಬೇಕು. ನಿಂತರೆ ಯು ಆರ್ ದೇರ್. ಕೇಳ್ತಾರೆ ಸತ್ಯಕ್ಕೆ ಅದು ಸ್ಟೆಪ್ಸ್ ಇಲ್ಲ, ಇಡ್ತೀರಾ ಅಷ್ಟೇ ಸತ್ಯ. ಸತ್ಯಕ್ಕೆ ಒಂದೇ ಒಂದು ಹೆಜ್ಜೆ ಇಡಬೇಕಷ್ಟೇ, ಹಂತ ಹಂತ ಇಲ್ಲ. ಪ್ರತಿ ಕ್ಷಣವೂ ಸತ್ಯದಲ್ಲಿ ಇರ್ತೀರ. ಅದರಿಂದ ಆತ್ಮ ಸಂಶೋಧನೆಯಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೋಕೆ ಶುರು ಮಾಡಿದಾಗ ನಾವು ತಪ್ಪು ಮಾಡಿದರೂ ಪರವಾಗಿಲ್ಲ, ತಪ್ಪು ಮಾಡಿದೆ ಅಂತ ಗೊತ್ತಾಗತ್ತಲ್ಲ, ಅದಕ್ಕಿಂತ ಬೇರೆ ನಾಲೆಡ್ಜ್ ಇಲ್ಲ. ಅಮ್ಮ, ಇವಾಗ ನಿಮ್ಮ ಹತ್ರ ಧ್ಯಾನ ಕಲ್ತವರು ಬೇರೆ ಗುರುಗಳ ಉಪದೇಶನೇನಾದ್ರೂ ಕೇಳಿದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗೋದಿಲ್ವಾ? ಅಥವಾ ಈಗ ಬೇರೆ ಯಾರೋ ಗುರುಗಳ ಹತ್ರ ಅವರು ಧ್ಯಾನ ಎಲ್ಲ ಕಲ್ತಿರ್ತಾರೆ ಅಂತ ಅನ್ಕೊಳ್ಳಿ, ಅವರು ನಿಮ್ಮ ಹತ್ರ ಬಂದಾಗ ಕನ್ಫ್ಯೂಸ್ ಆಗಲ್ವಾ? ಅಂದ್ರೆ ನೀವ್ ಹೇಳೋದು ಅವ್ರು ಹೇಳೋದು ಸರ್ಟನ್ ಚೇಂಜಸ್ ಇರಲ್ವಾ ಅದರಲ್ಲಿ? ನಾನು ಉಪದೇಶ ಕೊಡೋದೇ ಇಲ್ಲ, ನಾನು ಅಡ್ವೈಸ್ ಮಾಡೋದೇ ಇಲ್ಲ. ಇದು ಹೇಗೆ ಅಂದರೆ ಇಟ್ ಈಸ್ ನಾಟ್ ಎ ಟೀಚಿಂಗ್, ಇಟ್ ಈಸ್ ಜಸ್ಟ್ ಶೋಯಿಂಗ್ ದಿ ಟ್ರೂತ್. ನಿಮ್ಮಲ್ಲಿ ನೀವು ಸತ್ಯ ನೋಡ್ಕೊಳ್ಳಿ ಅಂತ, ಬರೀ ಇಂಟ್ರಾಸ್ಪೆಕ್ಷನ್ ಅಷ್ಟೇ. ನಾನು ಎಕ್ಸ್ಪೆಕ್ಟ್ ಮಾಡೋದು ಟ್ರಾನ್ಸ್ಫಾರ್ಮೇಷನ್, ಗ್ರೋತ್, ಸಟ್ಲಿಟಿ. ಅದರಿಂದ ಈ ಕ್ಲಾಸ್ ತೊಗೊಂಡ್ಮೇಲೆ ನೀವು ಇಂಥದ್ದು ಮಾಡಿ, ಇಂಥದ್ದು ಮಾಡಬೇಡಿ, ನಂದನ್ನೇ ಮಾಡಿ, ಅವ್ರದನ್ನು ಬಿಟ್ಬಿಡಿ ಅಂತ ನಾನು ಏನೂ ಹೇಳೋದು ಇಲ್ಲ, ಕಂಪಲ್ಷನ್ ಇಲ್ಲವೂ ಇಲ್ಲ. ಅವರಾಗ ಅವರೇನೆ ಅವ್ರಿಗೆ ಗೊತ್ತಾಗತ್ತೆ. ಅವರು ಜಪ ಮಾಡ್ತಿದ್ರೆ ಆ ಜಪ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಅವರು ಬೇರೆ ಏನಾದ್ರು ಧ್ಯಾನ ಮಾಡ್ತೀರ, ಆ ಧ್ಯಾನ ಇನ್ನೂ ಆಳವಾಗಿ ಹೋಗುತ್ತೆ. ಅವ್ರು ಅಡುಗೆ ಮಾಡ್ತಿದ್ದಾಗ ಇನ್ನೂ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವರು ಏನೇ ಪ್ರಾಕ್ಟೀಸ್ ಮಾಡ್ತಿದ್ರು ಈಗ ಬೆಟರ್ ಡೈಮೆನ್ಷನ್ನಲ್ಲಿ ಆಳವಾಗಿ ತಿಳ್ಕೊಂಡು ಮಾಡ್ತಾರೆ. ಅಂದರೆ ಅವ್ರು ಏನೇ ಮಾಡ್ತಿದ್ರು ಅದು ಬದಲಾಗೋದು ಬೇಕಿಲ್ಲ, ಆದರೆ ಮಾಡುವ ಸ್ಥಿತಿ ಚೇಂಜ್ ಆದಾಗ ಅದು ಬದಲಾಗತ್ತೆ. ನಿಮ್ಮ ಹತ್ರ ಈಗ ವಿದ್ಯೆನ ಅಥವಾ ಧ್ಯಾನನ ಯೋಗನ ಕಲಿತು ಈಗ ಅವರು ಬೇರೆಯವ್ರಿಗೆ ಹೇಳ್ಕೊಡೋದನ್ನ ನೀವು ಪ್ರೋತ್ಸಾಹ ಮಾಡ್ತೀರಾ? ಹೇಳ್ಕೊಡೋಕ್ಕೆ ಮೊದಲು ನನಗೆ ಅದು ನನ್ನ ಜೀವನದಲ್ಲಿ ಪರಿವರ್ತನೆ ಆಗಿದ್ದರೆ ತನ್ನಷ್ಟಕ್ಕೆ ತಾನೇ ಅದು ಪರಿಣಾಮ ಆಗುತ್ತೆ. ನಾನು ಹೇಳ್ಕೊಟ್ಟಿದ್ದನ್ನು ನಾನು ಎಷ್ಟು ಜನಕ್ಕೆ ಹೇಳ್ಕೊಡ್ಬೋದು? ಮ್ಯಾಕ್ಸಿಮಮ್. ಇದು ಪ್ರಪಂಚಕ್ಕೆ ತಲುಪಬೇಕು ಅನ್ನುವಾಗ ತುಂಬ ಜನ ಇದನ್ನು ಹೇಳ್ಕೊಡ್ಬೇಕು. ಆದರೆ ಅವರೇ ಮಾಡದೆ ಹೇಳ್ಕೊಡೋದು ಅದು ಎಫೆಕ್ಟಿವ್ ಆಗಿರಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಹೇಳೋದು ಅದು ಕಮ್ಯುನಿಕೇಟ್ ಆಗಲ್ಲ. ಅವರ ಅನುಭವದಲ್ಲಿ ಕೊಡೋದು ಅದು ಆಟೋಮ್ಯಾಟಿಕ್ಕಾಗಿ 10 ಜನ ಕೊಟ್ಟರು ಪರವಾಗಿಲ್ಲ, 10 ಜನ ಇನ್ನು 100 ಜನ ಕೊಡ್ತಾರೆ, 200 ಜನ 1000 ಜನ ಕೊಡ್ತಾರೆ. 10 ಜನಕ್ಕೆ ಕೊಡೋಷ್ಟಾಗಲಿ. ನನಗೆ ಕ್ವಾಂಟಿಟಿ ಮುಖ್ಯ ಅಲ್ಲ, ಎಷ್ಟು ಜನ ಕೊಟ್ಟರು, 1000 ಜನ ಕೊಟ್ಟರಾ ಇಲ್ಲ. ಅವರು 10 ಜನ ಕೊಟ್ಟಿದ್ದರೂ ಕೂಡ ಅವರಲ್ಲಿ ಕ್ವಾಲಿಟಿ ಆಫ್ ನಾಲೆಡ್ಜ್ ಚೆನ್ನಾಗಿ ಬರಬೇಕಾದ್ರೆ ಒಬ್ರಿಗೊಬ್ರಿಗೆ ಕನೆಕ್ಷನ್ ಇರಲೇಬೇಕು.
ನಾನು ಗುರುವಿಂದ ಇಷ್ಟು ಗೊತ್ತಾದ್ಮೇಲೆ ನನಗೆಲ್ಲ ಗೊತ್ತಿದೆ, ನನಗೆ ಗುರು ಬೇಡ, ನಾನೇ ಗುರು ಅಂತ ನಿಂತ್ಕೊಂಡಾಗ ಅವರು ಬೇರೆಯವ್ರನ್ನ ಕನೆಕ್ಟ್ ಮಾಡೋಕ್ಕಾಗಲ್ಲ. ಒಂದು ಲಿಮಿಟೇಷನ್ ಇರುತ್ತೆ, ಅದಾದಮೇಲೆ ಅವ್ರು ಆಗೋದಿಲ್ಲ. ಯಾಕೆಂದರೆ ಕಲಿಯೋದು ನಿಂತೋಗುತ್ತೆ. ನಾವು ಕಲಿಯೋದು ನಿಂತು ಹೋದರೆ ರೆಸರ್ವಾಯರ್ನಲ್ಲಿ ಕನೆಕ್ಷನ್ ಹೊಟ್ಟೋದ್ರೆ ಟ್ಯಾಪಲ್ಲಿ ನೀರು ಬರೋಲ್ಲ. ಆ ರಿಸರ್ವಾಯರ್ಗೆ ಯಾವತ್ತೂ ಸೋರ್ಸಿಂದ ಕನೆಕ್ಷನ್ ಇದ್ರೇ ಆ ರಿಸರ್ವಾಯರ್ ಖಾಲಿ ಆದಮೇಲೂ ಟ್ಯಾಂಪಲ್ಲಿ ನೀರು ಬರಲ್ಲ. ಟ್ಯಾಪ್ ನಿಲ್ಲಿಸಿದ್ರೂ ಬರಲ್ಲ, ರಿಸರ್ವಾಯರ್ ಖಾಲಿ ಆದರೂ ಬರಲ್ಲ. ಅದಕ್ಕೊಂದು ಮೇನ್ ಸೋರ್ಸ್ ಇದೆ, ಅಲ್ಲಿಂದ ನಾವು ಜನರೇಟ್ ಆಗಿರೋ ಆ ಒಂದು ಪವರ್ ಇಲ್ಲಿ ಬಂದರೆ ಮಾತ್ರ ಆಗೋದು. ಹಾಗೆ ಗುರುಗಳನ್ನ ಬಿಟ್ಟು ನಾನು ಗುರು ಆಗ್ತೀನಿ ಅಂತ ಆಗಲ್ಲ. ಕೊನೆಯಲ್ಲಿ ಒಬ್ಬ ಗುರು ಅಲ್ಲ, ಗುರು ಪರಂಪರೆಯನ್ನೇ, 10 ಜನ ಗುರು ಅಲ್ಲ, ಪರಂಪರೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೊಂದು ಬೇಸ್ ಸಿಗುತ್ತೆ, ಆವಾಗ ಅದಕ್ಕೊಂದು ರೆಫರೆನ್ಸ್ ಸಿಗುತ್ತೆ, ಅದಕ್ಕೊಂದು ಬಲ ಸಿಗುತ್ತೆ. ಯಾಕೆಂದರೆ ನಾವು ಫಾಲೋ ಮಾಡ್ತಾ ಇರೋದು ಒಂದೇ ದಾರಿ, ಒಂದೇ ದಿಕ್ಕು. ಲಲಿತಾ ಸಹಸ್ರನಾಮ ತಗೊಳ್ಳಿ, ಒಂದೇ ಸತ್ಯ. ರಾಮಾಯಣ ಹೇಳಿ, ಒಂದೇ ಸತ್ಯ. ಭಗವದ್ಗೀತೆ ಹೇಳಿ, ಒಂದೇ ಸತ್ಯ. ಯೋಗ ವಸಿಷ್ಠ ಹೇಳಿ, ಒಂದೇ ಸತ್ಯ. ಪತಂಜಲಿ ಯೋಗ ಸೂತ್ರ ಹೇಳಿ, ಒಂದೇ ಸತ್ಯ. ಎಲ್ಲವೂ ಒಂದು ಪಾಯಿಂಟ್ಗೆ ಬಂದು ನಿಲ್ಲುವಾಗ ಅವರಿಗೆ ಕನ್ಫ್ಯೂಸ್ ಆಗಲ್ಲ. ಈ ಥರ ಪ್ರಾಕ್ಟೀಸ್ ಮಾಡೋರು ಕನೆಕ್ಟ್ ಆಗಿರ್ತಾರೆ ಗುರುಗಳಿಗೆ. ಅವಾಗೇನೂ ಪ್ರಾಬ್ಲಮ್ ಬರಲ್ಲ. ಆದರೆ ಗುರುಗಳಿಂದ ಹೌದು, ಗುರುಗಳಿಗೆ ಸಂತೋಷ. ಯಾರಾದ್ರೂ ಗುರು ಕೊಡೋದು ಕಾಣಿಕೆ, ಅವ್ರು ಹೇಳ್ಕೊಟ್ಟಿದ್ದ ಜ್ಞಾನನ ಕಾಪಾಡಿಕೊಂಡು ಅದನ್ನು ಜೀವನದಲ್ಲಿ ಅನುಷ್ಠಾನ ಮಾಡೋದಷ್ಟೇ ಗುರುವಿಗೆ ನೀವು ಕೊಡೋ ಕಾಣಿಕೆ. ಧ್ಯಾನ ಮಾಡೋದು ಪ್ರಾಕ್ಟಿಕಲ್ ಆಗಿರೋದು. ಈ ಥರ ಕಾಣಿಕೆ ಕೊಟ್ಟ ಗುರು ಬೇಡ ಅಂತನಾ? ಇಲ್ಲ. ನಿಜವಾದ ಗುರು ಇನ್ನೂ ಪ್ರೋತ್ಸಾಹಿಸ್ತಾನೆ. ಆ ಪ್ರೋತ್ಸಾಹ ಹೇಗೆ ಅಂದರೆ ಬೆಂತಟ್ಟಿ ಮಾಡೋದಲ್ಲ, ಅವನಿಗೆ ಇನ್ನು ಮಿಕ್ಕಿದವರು ಕನೆಕ್ಟ್ ಮಾಡೋದು ಗೊತ್ತಾಗಬೇಕು. ಡಿವಿಯೇಟ್ ಮಾಡಬಾರ್ದು, ಮಿಕ್ಸ್ ಮಾಡಬಾರ್ದು ಜ್ಞಾನನ, ಬರೀ ತೋರಿಕೆಗೆ ಮಾಡಬಾರ್ದು. ಆವಾಗ ಎನ್ಕರೇಜ್ ಮಾಡಲ್ಲ. ಲಲಿತಾ ಸಹಸ್ರನಾಮದಂತಹ ಸ್ತುತಿಗಳನ್ನ, ನಾಮಗಳನ್ನ ಧ್ಯಾನಕ್ಕೆ ನಾವು ಬಳಸ್ಬೋದಮ್ಮ? ಬಳಸೋದಾದ್ರೆ ಅದು ಹೇಗೆ? ಯಾವಾಗಲೂ ಒಂದು ಮೀಟಿಂಗ್ ಮಾಡಿದ್ರೂ, ಒಂದು 4 ಜನ ಕೂತ್ಕೊಂಡ್ರೂ ಫಸ್ಟು ಕಣ್ಣು ಮುಚ್ಕೊಂಡು ಮೌನ ಮಾಡಿಸ್ತೀನಿ. ನಮ್ಮಲ್ಲೇ ನಾವು ಮೌನ, ಮೊದಲು ನಮ್ಮ ಜೊತೆಗೆ ನಾವಿದ್ದು ಆಮೇಲೆ ಕೆಲಸ ಪ್ರಾರಂಭಿಸ್ಬೇಕು. ಒಂದು ಪೂಜೆ ಮಾಡಬೇಕಾದ್ರೂ ಪ್ರಾಣಾಯಾಮ ಮಾಡಿ ಬ್ಯಾಲೆನ್ಸ್ ಮಾಡ್ತೀವಿ, ಧ್ಯಾನ ಮಾಡ್ಕೊಳ್ತೀವಿ, ನಮ್ಮ ಪ್ರೆಸೆನ್ಸ್, ನಮ್ಮ ಇರುವಿಕೆಯನ್ನು ಫೀಲ್ ಮಾಡ್ತೀವಿ, ಆಮೇಲೆ ಪೂಜೆ ಪ್ರಾರಂಭ. ಇದು ಮೌನ ಮಾಡಿ ಒಂದು ಸಮತೋಲನದಲ್ಲಿ ಪ್ರಾರಂಭ ಮಾಡಿ ಆಮೇಲೆ ಮಾಡ್ತಾ 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 ಮೌನಕ್ಕೆ ಹೋಗೋದು. ಇಲ್ಲಿ ಸಹಸ್ರನಾಮದಲ್ಲಿ ಇದರ ಉದ್ದೇಶ, ಎಲ್ಲದರ ಉದ್ದೇಶ ಏನು? ತಾಯಿನಲ್ಲಿ ಒಂದಾಗೋದು. ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಾಮದಲ್ಲೇ ಒಂದಾಗೋದು. ಅವಳ ಮಹಿಮೆಗಳನ್ನು ಕೇಳ್ತಾ ಕೇಳ್ತಾ ಮಹಿಮೆನೇ ನಾವು ಆಗ್ಬಿಡೋದು. ವಿ ಬಿಕಮ್ ದಿ ಕ್ವಾಲಿಟಿ. ಶಕ್ತಿ ಪೂಜೆ ಮಾಡ್ತಾ ಇದ್ದರೆ ಶಕ್ತಿ ಫೀಲ್ ಆಗುತ್ತೆ. ಆ ತಾಯಿನ ಪ್ರೇಮ ಸ್ವರೂಪ ಅಂತ ಪೂಜೆ ಮಾಡಿದ್ರೆ ಪ್ರೇಮ ನಮ್ಮಲ್ಲಿ ಫೀಲ್ ಆಗುತ್ತೆ. ಪ್ರತಿಯೊಂದು ಕ್ವಾಲಿಟಿ ನಮ್ಮಲ್ಲಿ ಆ ರೈಟ್ ಎಮೋಷನ್ನ ಪ್ರಚೋದನೆ ಮಾಡುತ್ತೆ. ಇದು ನಮ್ಮಲ್ಲಿ ಏನಾದ್ರು ಒಂದು ಆಗಕ್ಕೆ ಏನಾದ್ರು ಮಾಡೋದು, ದೇವ್ರಿಗೇನಾಗಲ್ಲ. ದೇವ್ರನ್ನ ಬದಲಾಯಿಸ್ಬೇಕಾಗಿಲ್ಲ. ಪೂಜೆನಲ್ಲಿ ದೇವ್ರನ್ನ ಬದಲಾಯಿಸೋದು ಅಲ್ಲ, ದೇವ್ರು ನಮ್ಮ ಕಡೆ ನೋಡೋ ಹಾಗೆ ಮಾಡೋದಲ್ಲ, ದೇವ್ರು ನಮಗೆ ಉಡುಗೊರೆ ಕೊಡೋ ಹಾಗೆ ಮಾಡೋದು, ಅನುಗ್ರಹ ಮಾಡೋ ಹಾಗೆ, ಆಶೀರ್ವಾದ ಮಾಡೋ ಹಾಗೆ ಎಬ್ಸೋದಲ್ಲ. ಗಂಟೆ ಹೊಡೆದ್ರೂ ಕೂಡ ಪೂಜೆಯಲ್ಲಿ ನಾವು ಎಚ್ಚರ ಆಗೋಕ್ಕೆ, ದೇವ್ರನ್ನ ಎಬ್ಸಕ್ಕಲ್ಲ, ನಮ್ಮಲ್ಲಿರೋ ದೈವತ್ವ ಎಚ್ಚರ ಆಗೋಕ್ಕೆ, ನಮ್ಮಲ್ಲಿರೋ ಪರಮಾತ್ಮನ ನೋಡೋದಕ್ಕೆ ನಾವು ಎಚ್ಚರ ಆಗೋಕ್ಕೆ. ಅದರಿಂದ ಸಹಸ್ರನಾಮದಲ್ಲಿ ಏನೇ ನಾಮ ತಗೊಂಡ್ರೂ ಒಂದು ಅರ್ಥ ಇದೆ. ಪ್ರತಿಯೊಂದು ನಾಮಕ್ಕೂ ಪ್ರತಿಯೊಂದು ಜಾಗದಲ್ಲೂ ಒಂದು ಸೃಷ್ಟಿ ಇದೆ, ಸ್ಥಿತಿ ಇದೆ, ಲಯ ಇದೆ, ತಿರೋಧಾನ, ಅನುಗ್ರಹ, ಮತ್ತು ಸೃಷ್ಟಿ, ಸ್ಥಿತಿ, ತಿರೋಧಾನ. ಹಾಗೆ ಒಂದೊಂದು ನಾಮದಲ್ಲೂ ಕೂಡ ಈ 5 ಗುಣಗಳು ಇದ್ದೇ ಇದೆ. ಪಂಚಕೃತ್ಯಗಳ ಬಗ್ಗೆನೇ ಇದೆ. ಆಮೇಲೆ ಡ್ಯುಯಾಲಿಟಿ ಎರಡೂ, ನೀನು ಜ್ಞಾನನೂ ಹೌದು, ಅಜ್ಞಾನನೂ ಹೌದು, ನೀನು ಸುಖನೂ ಹೌದು, ಕಷ್ಟನೂ ಹೌದು. ದೇವಿನ ಎರಡೂ ಮುಖದಲ್ಲಿ ನೋಡೋದು ಇದೆ. ಆಮೇಲೆ ಇದಕ್ಕಿಂತ ಅತೀತವೂ ಹೌದು. ಎಲ್ಲ ಹೌದು ಅಂತ ಒಂದು ಸೆಂಟೆನ್ಸಲ್ಲಿ ಹೇಳೋ ಬದಲು ಪ್ರತಿಯೊಂದರಲ್ಲೂ ನಾನು ತೋರಿಸ್ಕೊಂಡು ಹೋಗುತ್ತೆ. ಅದಕ್ಕೆ ಅರ್ಥ ತಗೊಂಡಾಗ ನಮಗೆ ಒಂದು ಪ್ರಿನ್ಸಿಪಲ್ ಇರುತ್ತೆ ಅದರಲ್ಲಿ, ಆಮೇಲೆ ಒಂದು ತತ್ವ ಇರುತ್ತೆ. ಆ ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಭಾವನೆಗಳಿಂದ ಅದರ ಭಾವವನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಭಾವಾರ್ಥವನ್ನು ಅರ್ಥ ಮಾಡಿಕೊಂಡು ಆವಾಗ ನಮ್ಮದೇ ಒಂದು ತಾತ್ಪರ್ಯ ಹುಟ್ಟುತ್ತೆ. ಆವಾಗ ನಮಗೆ ಫೀಲ್ ಆಗುತ್ತೆ. ಒಂದು ಸತಿ ಆ ನಾಮ ಕೇಳಿದ ತಕ್ಷಣ
ಮರೆಯೋಲ್ಲ. ಆ ನಾಮ ಬಂದ ತಕ್ಷಣ ಪಿಕ್ಚರ್ ಥರ ಬರುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಯಾವುದೇ ನಾಮ ಕೇಳಿದ್ರೂ ಒಂದು ಪಿಕ್ಚರ್ ಬರುತ್ತೆ. ಆ ಪಿಕ್ಚರ್ ಕಂಟಿನ್ಯೂ ಆಗುತ್ತೆ, ಫ್ಲೋ ಇರುತ್ತೆ, ನಾಮನೂ ಫ್ಲೋ ಆಗುತ್ತೆ ಅದ್ರ ಜೊತೆಗೆ. ಹಾಗೆ 20 ನಾಮದಲ್ಲಿ ಅಥವಾ ಒಂದು 15 ನಾಮ ನೀವು ಆರಿಸ್ಕೊಂಡು ಅವತ್ತಿನ ದಿನ ಒಂದು ದೇವಿಯ ಒಂದು ರೂಪ, ಮಹಿಮೆ, ಗುಣ, ಶಕ್ತಿ ಯಾವುದೋ ಒಂದು ಇರುತ್ತೆ ಅದರಲ್ಲಿ, ಅದ್ರ ಬಗ್ಗೆ ಕಾಂಟಂಪ್ಲೇಟ್ ಮಾಡಿದ್ರೆ ಅದು ನಿಮ್ಮ ಮೇಲೆ ಪರಿಣಾಮ ಆಗಿ ನಿಮ್ಮಲ್ಲಿ ಆ ಗುಣ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಖಂಡಿತ ಎಲ್ಲ ಮಾಡಿದ ಮೇಲೆ ಅದನ್ನು ಜೀರ್ಣಿಸ್ಕೋಬೇಕಲ್ಲ. ಮೌನದಲ್ಲಿ ಯು ಹ್ಯಾವ್ ಟು ಅಬ್ಸಾರ್ಬ್. ಇಟ್ ಹ್ಯಾಸ್ ಟು ಗೋ ಡೀಪ್ ಇನ್ ಟು ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಇಟ್ ಹ್ಯಾಸ್ ಟು ರಿಪೀಟ್. ಅದಕ್ಕೆ ಒಂದಿನ ಹಿಂಗೆ ಹೇಳಿದ್ಮೇಲೆ ಒಂದು ವಾರನೋ 9 ದಿವಸನೋ ಹಂಗೆ ಮಾಡಿಕೊಂಡು ರಿಪೀಟೆಡಾಗಿ ಹೇಳುವ ಉದ್ದೇಶವೇ ಅದು. ನಿರಂತರ ಸತತವಾಗಿ ಹೇಳಿದಾಗಲೇ ಒಂದು ಕನ್ಸಿಸ್ಟೆನ್ಸಿ ಬರೋದು, ಒಂದು ಕಮಿಟ್ಮೆಂಟ್ ಬರೋದು, ಒಂದು ಡಿಸಿಪ್ಲಿನ್ ಬರೋದು, ಆಮೇಲೆ ಅದು ಒಳಗಡೆ ಇಳಿಯೋದು. ಹಾಗಾದಾಗ ತನ್ನಷ್ಟಕ್ಕೆ ತಾನೇ ನಿಮಗೆ ನಾಮ ಕೇಳಿಸೋಕ್ಕೆ ಶುರು ಆಗುತ್ತೆ. ಅಂದಮೇಲೆ ನೀವು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀರಾ, ಪ್ರೋಗ್ರೆಸ್ ಆಗಿದ್ದೀರಾ. ಅಂದರೆ ನೀವು ಏನೇ ಕೆಲಸ ಮಾಡ್ತಿದ್ರು ಬ್ಯಾಕ್ಗ್ರೌಂಡ್ ಥರ ನಾಮ ಬರುತ್ತೆ. ಇಮಿಡಿಯೇಟಾಗಿ ನಿಮ್ಮನ್ನು ಅದು ಎಳೆಯುತ್ತೆ. ಆವಾಗ ಒಂದು ಥರ ಶಾಂತಿ, ತನ್ನಷ್ಟಕ್ಕೇ ಏನೋ ಒಳಗಡೆಯಿಂದ ಒಳ್ಳೆಯ ಒಂದು ಎಮೋಷನ್, ಒಳ್ಳೆ ಮೂಡ್ ಬರುತ್ತೆ. ಆವಾಗ ಆಕರ್ಷಿತರಾಗ್ತೀರ. ಪುನಃ ನಾನು ಇವತ್ತು ಕೂತ್ಕೊಳ್ಳೋಣ, ಹೇಳೋಣ ಅನ್ನೋದು ಬರುತ್ತೆ. ಅದೊಂದು ಒಳ್ಳೆ ಸೈಕಲ್ ಅದು. ಅದನ್ನು ಹೇಳ್ತಾರೆ ಪೇರಿಂಗ್ ದಿ ಹ್ಯಾಬಿಟ್ ಅಂತ. ಯಾವ್ದಾದ್ರು ಒಂದು ಕೆಟ್ಟ ಹ್ಯಾಬಿಟ್ ಇದ್ದರೆ ಈ ಥರದ್ದು ಒಂದು ಹ್ಯಾಬಿಟ್ನ ರೀಪ್ಲೇಸ್ ಮಾಡಿದಾಗ ಹೇಗೆ ಕೆಟ್ಟ ಹ್ಯಾಬಿಟನ್ನು ಪದೇ ಪದೇ ಮಾಡ್ತಿದ್ರು, ಹಾಗೆ ಒಳ್ಳೆ ಹ್ಯಾಬಿಟ್ಟು ಕೂಡ ಪದೇ ಪದೇ ಆಗಿ ಆ ಕೆಟ್ಟ ಹ್ಯಾಬಿಟ್ ಹೊರಟೋಗುತ್ತೆ. ಅದಕ್ಕೆ ಧ್ಯಾನ ಕರ್ಕೊಂಡು ಹೋಗುತ್ತಿದ್ದು. ಅಮ್ಮ, ಈ ದೀಕ್ಷೆ ತಗೊಂಡವ್ರಿಗೆ ಕಟ್ಟುಪಾಡುಗಳು ಅಂದ್ರೆ ಈಗ ರೂಲ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್ ಅಂತೀವಲ್ಲ, ಆ ಥರದ್ದು ಏನಾದರೂ ಇದೆಯಾ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ನಾನು ಕೊಡೋದು ಅವ್ರು ಫಾಲೋ ಮಾಡೋದಲ್ಲ. ಆ ರೂಲ್ಸ್ನಲ್ಲಿ ಇದ್ರೇ ಆ ದೀಕ್ಷೆ ಕೊಟ್ಟಿದ್ದು ಕೆಲಸ ಮಾಡೋದು. ಆ ರೂಲ್ಸು ಅವರೇ ಮಾಡ್ಕೊಳ್ಳೋದು, ಅವರೇ ಒಂದು ಡಿಸಿಪ್ಲಿನ್ ಮಾಡ್ಕೊಳ್ಳೋದು. ಪ್ರತಿದಿನ ಬೆಳಗ್ಗೆ ಬೇಗ ಹೇಳಬೇಕು ಅನ್ನೋದು ಯಾರು ಎಷ್ಟೇ ಜನ ಹೇಳಲಿ, ನಾನು ಎದ್ದಾಗ ನನ್ನ ರೂಲು. ನಾನು ಎಷ್ಟೇ ಕ್ಲಾಸ್ ಮಾಡಿದರೂ ಕೂಡ ಅದು ನಾನು ಹೇಳಿದ್ದು ಅವ್ರು ಕೇಳಿದ್ದು ಆಗೋವರೆಗೂ ಅವ್ರ ಮೇಲೆ ಏನೂ ಪರಿಣಾಮ ಬೀರಲ್ಲ. ಇದು ಅಮ್ಮ ಹೇಳಿರ್ಬೋದು, ಆದರೆ ನಂದು ಅಂತ ಬಂದಾಗ ಅದು ಬದಲಾವಣೆ ಆಗುತ್ತೆ. ಅವ್ರು ನಂದು ಅಂತ ತಗೊಂಡಾಗ ಅದು ಅವ್ರ ಅನುಭವಕ್ಕೆ ಬರುತ್ತೆ. ಅದರಿಂದ ಈ ಟ್ರಾನ್ಸ್ಫಾರ್ಮೇಷನ್ ಆದಾಗ ರೂಲ್ಸು ರೆಗ್ಯುಲೇಷನ್ನು ನಾನು ಅವ್ರ ಮೇಲೆ ಹೊರಿಸೋದು ಅಥವಾ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತಿಲ್ಲ. ಆದರೆ ಅವರು ಫಾಲೋ ಮಾಡ್ತಾರೆ. ವೆರಿ ಡಿಸಿಪ್ಲಿನ್ಡ್, ಆರ್ಗನೈಸ್ಡ್ ಆಗಿ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಆ ಕ್ವಾಲಿಟಿ ಅವರಲ್ಲಿ ಬಂದುಬಿಡುತ್ತೆ.